ಇವತ್ತರ ಇಷ್ಟು ಮಂದಿ ಬರ್ತೀರಿ ಅಂತ ಅನ್ಕೊಂಡಿದ್ದೆ ನಾನು. ಮತ್ತೆ ಇವತ್ತು ನೋಡಿದ್ರೆ ಇವತ್ತು ಸಂಘಿಗೆ ಬರೀ 6 ಮಂದಿ ಬಂದಿರಲ್ಲ, ಇನ್ನು 4 ಮಂದಿ ಯಾಕೆ ಬರವಲ್ರ ಅವ್ರು? ಏನು ಹೇಳೋದ್ರಿ ಮೇಡಮ್ ಅವ್ರಿಗೆ? ನಮಗಂತೂ ಸಾಕಾಗಿ ಹೋಗೈತೆ ನೋಡ್ರಿ ಅವ್ರ ಸಂಬಂಧ. ಅವ್ರನ್ನ ತೆಗೆದು ಹೋಗೋದು ಸುಮ್ಮನೆ ಆ ಕಡೆ ಬೇರೆ ಯಾರು ಹಾಕೋಬೇಕಂತಂದ್ರೆ ಈಗ ಭಾಳ ದಿನದಿಂದ ಮಾಡ್ಕೊಂತ ಬಂದುಬಿಟ್ಟೇವ್ರಿ ಸಂಘ. ಹಿಂಗಾಗಿ ಅವ್ರನ್ನ ತೆಗೆದು ಹೋಗ್ಯಾಕೆ ಬರವಲ್ರಿ ನಮಗೆ. ಮತ್ತು ಏನು ಹೇಳ್ಬೇಕು ಅನ್ನೋದು ತಿಳಿಲಂಗೆ ಆಗ್ಬಿಟ್ಟೈತ್ರಿ ನಮಗೆ. ಅಲ್ರಿ, ಸಂಘಿಗೆ ಅಧ್ಯಕ್ಷರು ನೀವ ಈಗ, ಮತ್ತು ನೀವ ಹಿಂಗೆ ಮಾತಾಡಿದ್ರು ನಾವೆಲ್ಲ ಏನು ಮಾಡೋದ್ರಿ? ನಾವು ಬರ್ತೇವ್ರಿ, ಬರಿತೇವಿ, ಏನೈತೆ ಲೆಕ್ಕ ಪಕ್ಕ ಅಟ್ ನೋಡ್ಕೊಂಡು ಹೋಗ್ಬಿಡ್ತೇವ್ರಿ. ಅಲ್ರಿ ಮೇಡಮ್, ನಾವ್ ಅಂತೇವ್ ಬಿಡ್ರಿ. ಈಗ ನಾನು ಒಬ್ಬಕ್ಕೆ ಮಾತಾಡಕ್ಕೆ ಕೂಡ ಜೋರ್ ಮಾಡಿನಂದ್ರಿ ನನ್ನ ಕೂಡ ಮಾತು ಬಿಟ್ಟು ಬಿಡ್ತಾರ್ರಿ. ಇದು ಒಂದು ವಾರ ನಾನು ಮಾತಾಡಿರ್ತೇನ್ರಿ, ಮುಂದಿನ ವಾರ ಅವ್ರ ಜೋಡಿ ಮಾತಾಡೋದಿಲ್ಲಲ್ರಿ. ಮತ್ತೆ ನಾ ಏನು ಹೇಳ್ಬೇಕು ಅವ್ರ ಜೋಡಿ? ನನ್ನ ಜೋಡಿನ ಮಾತಾಡೋದಿಲ್ಲ ಅವ್ರು. ನಾನು ಹಿಂಗಾಗೈತ್ರಿ, ಅಟ್ ಏನೋ ಅಂದಿದ್ದಕ್ಕೆ ನಾವು ಒದರಾಡ್ಬಿಟ್ನಿ ರೀ. 2 ವಾರ ಮಾತಾಡ್ಲಿಲ್ರಿ ನನ್ನ ಜೋಡಿ ಅವರು. ಮತ್ತೆ ಹಿಂಗೆ ಮಾಡ್ಕೊಂತ ಹೋದ್ರೆ ಅವ್ರು ಹೇಳಾರ ಯಾರು ಅವ್ರಿಗೆ? ಇಲ್ಲಿ ನೋಡ್ರಿ, ನೀವು ಅಧ್ಯಕ್ಷರು ಯಾರು, ಆಮೇಲೆ ಕಾರ್ಯದರ್ಶಿ ಯಾರು, ನೀವಿಬ್ರು ಏನದಿರಲ್ರಿ ಟೈಟ್ ಮಾಡ್ರಿ. ನಾವು ಅಧ್ಯಕ್ಷರಿ ಕಾರ್ಯದರ್ಶಿ ಸೀಟ ಒಲ್ಲಿವಿ, ನೀವೇ ಆಗಿಬಿಡ್ರಿ ಅಂತ ಅವ್ರನ್ನ ಮಾಡಿಬಿಡ್ರಿ. ಅಯ್ಯೋ ಮೇಡಮ್ ಅವರ ಚಲೋ ಹೇಳಿದ್ರಿ ಬಿಡ್ರಿ. ಅವ್ರನ್ನ ಅಧ್ಯಕ್ಷರಿ ಕಾರ್ಯದರ್ಶಿ ಮಾಡಿದ್ರಿ ಅಂದ್ರೆ ಮುಗಿದು ಹೋತ್ರಿ. ಈಗ ಒಂದು ಹಿಂಗೆ ಅಧ್ಯಕ್ಷರಿ ಕಾರ್ಯದರ್ಶಿನ ಮಾಡಿದ್ದೀವಿ ರೀ ಮೊದಲು ಅವ್ರಿಬ್ರನ್ನ. ಆಕಿನ ಯಾರಕ್ಕೆ ಮೀನಾಕ್ಷಿ ಮತ್ತು ಒಳ್ಳೆಕಿ ನಿರ್ಮಲಾ ಮತ್ತು ಆಕಿ ಮೀನಾಕ್ಷಿ ಅವರಿಬ್ರು ಭಾಳ ಕ್ಲೋಸ್ ಅದಾರ ಬಿಡ್ರಿ ಅವರು. ಆಮ್ಯಾಗ ಅವ್ರನ್ನ ಹೆಂಗೆ ಮಾಡಿದ್ರು ಗೊತ್ತಂದ್ರೆ, ಈಗ 8 ವರ್ಷದ ಹಿಂದೆ ಫಸ್ಟ್ಗೆ ಸಂಘ ಮಾಡಿದಾಗ ಅವರೇ ಇಬ್ಬರು ಕಾರ್ಯದರ್ಶಿ ಅಧ್ಯಕ್ಷರೇ ಆಗಿದ್ರಿ. ಒಂದು ಹುಡುಗ ಬರೀತೀನಿ ರೀ, ನೀವು ಇನ್ನೂ ಬಂದಿರ್ಕಿಲ್ರಿ ಮೇಡಮ್ ಅವಾಗ. ಆ ಹುಡುಗನ ಅವ್ನು 10,000 ಕೊಟ್ಟು ಬಿಟ್ಟಾರ್ರಿ. ಬರೀ ಅವ್ನು 10,000 ಕೊಟ್ಟು ರೊಕ್ಕ ತೆಗೆಸ್ಕೊಂಡ್ಬಿಟ್ಟಾರ್ರಿ. ಅವ್ರು ರೊಕ್ಕ ತೆಗೆಸ್ಕೊಂಡು ಕಾಸು ತಾವ ಅವರು ಯಾಕ್ಯಾರ ಈ ಕಡೆ ಹಂಚ್ಕೊಂಡು ಬಿಟ್ಟಾರ್ರಿ. ಹಂಚ್ಕೊಂಡಿಂದ್ರೆ ಹೊಳಿ ಕಟ್ಟೋ ಕರಿ ಅದನ್ನ ತಮ್ಮ ಕೆಲಸ ಮುಗೋದಿಂದ ರೊಕ್ಕಾನು ಕಟ್ಟಿಲ್ರಿ. ಅದನ್ನ ರೊಕ್ಕಾನು ಹಂಗೆ ಇಟ್ಕೊಂಡು ನಾವು ಅವಾಗ ಇವಾಗ ನಂಗೆ ರೀ ಶಾಣೆತನ ಕಮ್ಮಿ ರೀ ಅವಾಗ. ಅದೇ ಸಂಗೆ ಮಾಡಿದ್ವಿ ನೋಡ್ರಿ. ನಾವು ಅಡಿಟ ಮಾಡಿಸ್ತಿರ್ಕಿಲ್ರಿ ವರ್ಷ 3-4 ವರ್ಷಕ್ಕೆ ಅಡಿಟ್ ಮಾಡ್ಸೀವ್ರಿ. ಅದನ್ನು 3-4 ವರ್ಷಕ್ಕೆ ಅದು ಒಂದು 50,000 ರೂಪಾಯಿ ಕಮ್ಮಿ ಬಂದ್ಬಿಡ್ತ್ರಿ. ಅದು 50,000 ತೆಗೆಸ್ಕೊಂಡಾರ್ರಿ. ಅವ್ರನ್ನ 20 ತಾವು ತೊಗೊಂಡಾರ, ಅವನು 10 ಕೊಟ್ಟಾರ್ರಿ. 50,000 ರೂಪಾಯಿ ಪರಕ್ ಬರಾಕತ್ತಿ, ಹಿಂಗೆ ಯಾಕೆ ಪರಕ್ ಬರಾತು ಅಂಥೇಳಿ ಭಾಳ ಅಂದ್ರೆ ಭಾಳ ಗುದ್ದಾಟ ಹಿಡಿತು ನೋಡ್ರಿ ಅವಾಗ. ಆಮ್ಯಾಗ ಲೆಕ್ಕ ಬರೀ ಅವನ್ನ ಜಬರ್ಸ್ ಕೇಳಿದಾಗ ಅವಾಗ ಹೇಳಿದ್ ನೋಡ್ರಿ, ಹಿಂಗೆ ತೆಗೆಸ್ಕೊಂಡಿದ್ರೆ ಹಿಂಗೆ ಕೊಟ್ಟೇವೆ ಅಂತ. ಅಲ್ಲಿ ಮಟನ ಸುದ್ದಿನ ಹೊಡೆದಿಲ್ರಿ ಅವ್ರು. ಹಿಂಗಾಗಿ ಅವ್ರನ್ನ ಅಧ್ಯಕ್ಷರಿ ಕಾರ್ಯದರ್ಶಿ ಮಾಡೇ ಇಲ್ರಿ ನಾವು. ಅವಾಗಿನಿಂದ ಅಧ್ಯಕ್ಷರಿ ಕಾರ್ಯದರ್ಶಿ ಅವ್ರನ್ನ ಮಾಡ್ತೇವೆ. ಅವ್ರ ಅಕ್ಕಿ ಅಂದ್ರೆ ನಾವು ಮಾಡೋದಿಲ್ರಿ, ಅಂತಾರದಾರ್ರಿ ಅವ್ರು. ಭಾಳ ಮೋಸ ಮಾಡಿದ್ರಿ. ನಾ ಸಂಘನೆಲ್ಲ ತೆಗೆದೋಗಿಬೇಕಂತ ಮಾಡಿದ್ದೀವಿ ಅವ್ರು. ನಾವು ಹೋಗ್ಲಿ ಇದೊಂದು ಸತಿ ಅಂತೇಳಿ ಮತ್ತೆಲ್ಲ ಕ್ಷಮೆ ಕೇಳಿ ಇದನ್ನೇ ಮಾಡೋದಿಲ್ಲ ಅಂತ ಅಂದಿದ್ದಕ್ಕೆ ರೊಕ್ಕ ಮತ್ತೆ ತುಂಬಿದ್ರು ಬಿಡ್ರಿ. ಮತ್ತು ಅವಾಗ ನಾವು ಒಂದು ವಾರ ಟೈಮಿಂಗ್ ಕೊಟ್ಟಿವಿ. ಒಂದು ವಾರದಾಗ ತಂದು ತುಂಬಕ್ಕೆ ನೀವು ಅಂತೇಳಿ ಎಲ್ಲ ಇದನ್ನ ಮಾಡುತ್ತೀವಿ ತಂದು ತುಂಬಿದ್ರೆ ಅದೇನಿಲ್ಲ. ಅದ್ರ ಹಿಂಗೆ ಮೋಸ ಮಾಡಿದ್ರೆ ಜನರಿಗೆ ಹೆಂಗೆ ರೀ ನಂಬಿಕೆನೇ ಇರೋದಿಲ್ಲಲ್ರಿ. ಹೌದ್ರಿ, ಅವಾಗಿಂದನೇ ಮತ್ತೆ ನಾನಾ ಅಧ್ಯಕ್ಷರಿ ಆದ್ನಿ ರೀ. ಮತ್ತೆ ಒಳ್ಳೆ ಅವಾಗ ಬೇಡ ಯಾರು ಅಂಥೇಳಿ ನಾನಾ ಅಧ್ಯಕ್ಷರಿ ಮತ್ತಿಕಿ ಪಾರಕ್ನ ಕಾರ್ಯದರ್ಶಿ ನಾವು ಇಬ್ಬರು ಆಗಿವ್ರಿ. ಅಲ್ರಿ, ಇಷ್ಟೆಲ್ಲ ಮಾಡ್ಯಾರ ಆದರೂ ಸಂಘನಾಗ ಇನ್ನೂ ಇಟ್ಕೊಂಡ್ರಲ್ಲ ನೀವು. ಹೊಳ್ಳಿ ಉಳಿತಾಯ ತರ್ತಾರ, ನಿಮ್ಮ ಕೈಯಾಗ ಕೊಡ್ತಾರ. ಸಾಲ ಅಂತ ತೆಗೆಸ್ಕೊಂಡಿಲ್ಲ ಬಿಡೋರು. ಉಳಿತಾಯ ತಿಂಗಳಿಗೆ ನೀವು ಕೊಡುದ ತಿಂಗಳಿಗೊಮ್ಮೆ ಸಂಘ, ಮತ್ತು ತಿಂಗಳಿಗೊಮ್ಮೆನೂ ಬರಲಿಲ್ಲ ಅಂದ್ರೆ ಮತ್ತೆ ಅವ್ರನ್ನ ಯಾಕೆ ಸಂಘನಾಗ ಇಟ್ಕೊಂಡ್ರಿ ನೀವು? ಬಡ ಅವ್ರದವ್ರಿಗೆ ಕಿತ್ತು ಕೊಟ್ಟು ಬಿಡ್ರಿ, ಎಷ್ಟಾಕತಿ ಲೆಕ್ಕ ಮಾಡಿ. ಮುಂದಿನ ವಾರ ಹೇಳಿಬಿಡ್ರಿ ಅವ್ರಿಗೆ ದಂಡ ಕಟ್ಟೋದು ಅದು ಇದು ಏನು ಬೇಡ ನೀವು ಸಂಘಿಗೆ ಬರಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ಬಿಡ್ರಿ ಅವ್ರಿಗೆ. ಹೌದ್ರಿ ಮೇಡಮ್ ಅವ್ರೆ, ನಮಗರ ಸಾಕಾಗಿ ಹೋಗೈತೆ ನೋಡ್ರಿ ಇವ್ರ ಸಂಬಂಧ. ಎಷ್ಟೊಂತ ಸಹಿಸ್ಕೋತತ್ ಬಿಡ್ರಿ ಮನುಷ್ಯ. ನನಗಂತೂ ಆಗೋದಿಲ್ಲ ಬಿಡ್ರಿ. ಸುಮ್ಮನೆ ನಾನು ಸಂಘ ಬಿಟ್ಟು ಹೋಗಲ್ಲ. ನಮ್ಮ ಗಂಡುಗಳಂತೂ ಬೇಕತ್ತ ಬಿಟ್ರ ಸಂಘ ಬಿಟ್ಟು ಬಿಡೋದ ನಿನಗೆ ಎದಕ್ಕೆ ಬೇಕಾಗಿ ಸಂಘ ಅಂತೇಳಿ. ನಮ್ಮ ಗಂಡುಗಳು ಮೊದಲೇ ನಮ್ಮ ಕೈಯಾಗ ತಂದು ಕೊಡೋದು ಅಷ್ಟೇ ರೀ. ನಾವು ದುಡ್ದಿದ್ದ ತಂದು ತುಂಬ್ತೀವಿ. ಇವ್ರು ನೋಡಿದ್ರೆ ಕಂಪಲ್ಸರಿ ಸಂಘಿಗೆ ಬರೋದು ಹಾರಿಗೆಡ್ರಿ. ಈಗ ಒಂದೊಂದು ವಾರ ಪಾಳೆ ಹಾಕೊಂಡಿರ್ತೇವೆ ನಾವು ರೊಕ್ಕ ತುಂಬಕ್ಕೆ ಹೋಗಿ ಬ್ಯಾಂಕಿಗೆ ರೀ. ಒಂದು ತಿಂಗಳು ನಾವು ಹೋದ್ರೆ, ಒಂದು ತಿಂಗಳು ಗಂಗಕ್ಕೆ ಹೋದ್ರೆ ಶಾರಕ್ಕ ಹಿಂಗೆ ಬಟ್ಟು ಒಬ್ಬೊಬ್ರು ಹೋಗಿರ್ತೀರಿ. ನಾವು ಹೊಲಕ್ಕೆ ಹೋಗೋದು ಬಿಟ್ಟು ತುಂಬ್ಬೇಕ್ರಿ ಅವತ್ತು. ಇಲ್ಲಾಂದ್ರೆ ನಮ್ಮ ಯಾರು ಇವ್ರು ಬಿಡೋದಿಲ್ಲ, ಜಗಳ ಮಾಡ್ತಾರೆ. ಅವರು ಒಂದು ದಿನ ತಪ್ಸೋದಲ್ರಿ, ಒಂದು ದಿನ ಬರೋದಿಲ್ಲ ರೀ ಅವ್ರು ಸಂಘಿಗೆ. ಒಂದು ಸತಿನ ಹೋಗಿ ತುಂಬಿದ್ದಾಗ ಗೊತ್ತಿಲ್ಲ ರೀ. ಇಂಥ ಜೋಡಿ ನಾವು ಹೆಂಗೆ ಮಾಡ್ಕೊಂಡು ಹೋಗ್ಬೇಕ್ರಿ? ಅದನ್ನು ಬಿಡ್ರಿ. ಮತ್ತು ಒಳ್ಳೆ ಈ ತಿಂಗಳು ಬಂದ್ರಿಲ್ರಿ ಸಂಘಿಗೆ ಅವರು. ಮತ್ತು ಮುಂದಿನ ತಿಂಗಳು ಬಿಡ್ತಾರೆ. ಮತ್ತು ಮುಂದಿನ ತಿಂಗಳು ಬರೋದು. ನಾವು ಯಾವಾಗ ಎಲ್ಲರೂ ಕೈ ಹಚ್ಚಿ ಹರಿತೀವಿ ಅವತ್ತೊಂದು ದಿನ ಬರೋದು. ಮತ್ತು ಬಿಟ್ಟಿಲ್ಲ ಮತ್ತು ಬಿಟ್ಟ ಬಿಡೋ ಸಂಘ. ನಮ್ಮ ಗಂಡುಗಳು ನಮ್ಮನ್ನು ತೊಗೊಂಡು ಹೊಡಿತಾರೆ. ನಿಮಗೇನಾಗೈತಿ ಅವ್ರು ಬರೋದಿಲ್ಲ ನೀವು ಹೋಗ್ತೀರಿ ಅಂಥೇಳಿ. ಈಗ ನೋಡ್ರಿ, ನೀವು ಅವ್ರನ್ನ ಬೈದು ಅವ್ರು ನೋಡಿದ್ರೆ ನಮಗೆ ಬರೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಮತ್ತು ಈಗ ಹೆಂಗೆ ಮಾಡೋದು? ಬರೀ ಹಿಂಗೆ ಜಗಳ ಮಾಡ್ಕೊತ ಹೋಗ್ಬಿಡೋದ? ಅವ್ರು ತಂದು ರೊಕ್ಕ ಕೊಟ್ಟು ಉಳಿತಾಯ ತುಂಬ್ರಿ ಹಂಗಾರಂತ ಯಾರು ಕೈ ಕೊಡ್ತಾರೆ? ಈ ತಿಂಗಳ ಉಳಿತಾಯ ರೊಕ್ಕ ಯಾರು ಕೈ ಕೊಟ್ರ ಅವ್ರು? ಮೇಡಮ್ ಅವರೇ, ನಾನು ಒಳಗೆ ಇದ್ದೆ. ಅಷ್ಟರಲ್ಲಿ ಬಂದುಬಿಟ್ಟು ಟೇಬಲ್ ಮೇಲೆ ಇಟ್ಬಿಟ್ಟು, ರಾಜ್ಮಾ ಅವರೇ, ನಾವು ನಿಮ್ಮದು ಟೇಬಲ್ ಮೇಲೆ ಸಂಗಿಂದು ತುಂಬೋದು ರೊಕ್ಕದು ಇಟ್ಟಿದ್ದೇವೆ, ತುಂಬಿಬಿಡಿ ಅಂತ ಹೇಳಿಬಿಟ್ರು. ನಾನು ನಿಲ್ಲಿ ನಂದು ರೊಕ್ಕ ಇಡಾಕು ಹೋಗಬೇಡಿ, ತಗೊಂಡು ಹೋಗಿ ಅನ್ನೋ ಅಷ್ಟರಲ್ಲಿ ದಾಟೇ ಬಿಟ್ರು ಅವರು. ನಮ್ದಕ್ಕೆ ಏನು ಮಾಡೋದು ಹೇಳಿ ನೀವು? ಅಲ್ರಿ, ನೀವು ರೊಕ್ಕನೇ ಇಟ್ಟಿಲ್ಲ ಅಂದ್ರೆ ಅವ್ರು ಏನು ಮಾಡ್ತಾರೆ? ಇನ್ಮೇಲೆ ಹಂಗೆ ಮಾಡ್ರಿ, ಒಂದೇ ಸಂಗಿನ ರೊಕ್ಕ ಇಲ್ಲಿಟ್ನೆ ಅಂತ ಏನ್ರ ಇಡಾಕ್ ಬಂದಿರ್ತಾರಲ್ಲ ಅವರು, ನೀವು ಇಟ್ಟಿಲ್ಲ ಅಂತ ಹೇಳಿಬಿಡ್ರಿ ಅವ್ರಿಗೆ. ಅವಾಗ ಏನು ಮಾಡ್ತಾರೆ ನೋಡೋಣ ಅವ್ರು. ಮೇಡಮ್ ಅವರೇ, ಹಂಗೇನಾದರೂ ನಾನಂದ್ರೆ ಅವರು ಭಾಳ ಜಗಳ ಗಂಟೆಯರು ಇದ್ದಿದ್ದಾರೆ. ಅವ್ರು ಕೂಡ ಜಗಳ ಮಾಡೋದುಂಟಾ ನಾವು ಎಲ್ಲರೂ ಸೇರಿ? ನಾನು ಸಂಘ ಬರಿತೇನೆ,
ಒಂದು 7-8 ಸಂಘ ಬರೀತೀನಿ ಬಿಡ ನಾನು. ನಿಮ್ದೊಂದು ಸಂಘ ಹಿಡ್ಕೊಂಡು 9ನೇ ಸಂಘ ಇದೆ. ಆದ್ರೆ ಇಂಥ ಸಂಘ ಎಲ್ಲಿ ನೋಡಿಲ್ಲ ಬಿಡ ನಾನು. ಮೇಡಮರ ನಮ್ಮ ಸಂಘ ಫುಲ್ ಫೇಮಸ್ ಐತ್ರಿ. ಇದು ಅಟ ಫೇಮಸ್ ಇಲ್ರಿ. ಇದು ನಮ್ಮ ಊರಾಗ ನಮ್ದ ಫೇಮಸ್ ನೋಡ್ರಿ ಸಂಘ. ಏನು ಸಂಘು ಏನು, ಒಬ್ರಿಗೊಬ್ರು ತಾಳಿಲ್ಲ ಮೇಳಿಲ್ಲ, ಹುಯಿ ಅಂತಾರ ಅಟಟಕು. ನೆಟ್ಗ ಸಂಘಿಗೆ ಬರಂಗಿಲ್ಲ ಇವ್ರು. ಅದ್ರ ಲಾಭ ತಗೊಳಕ್ ಮಾತ್ರ ಎಷ್ಟು ಚಂದ ಓಡಿ ಬರ್ತಾರ ಅವ್ರು. ಎಲ್ಲಾರ್ದು ತುಂಬ್ಕೊಂಡನಿ, ಸತಿ ಉಳಿತಾಯನ ತುಂಬ್ಕೊಂಡನಿ, ಸಾಲನ ತುಂಬ್ಕೊಂಡನಿ. ಮುಂದಿನ ತಿಂಗಳು ಏನೈತಲ್ಲ ಅದಕ್ಕೊಂದು ಪ್ಲಾನಿಂಗ್ ಮಾಡ್ಕೊಂಡ್ ಬರ್ತಾನೆ. ನೀವು ಅದ್ರ ಪ್ರಕಾರ ನಟಸ್ರಿ, ಮತ್ತು ಅವಾಗ ಹಂಗೆ ಮಾಡೋಣ ಅವ್ರಿಗೆ. ನಮಗೂ ಸಾಕಾಗೈತ್ರಿ ಮೇಡಮ್ಮ. ಏನು ಅನ್ನೋದು ಹೇಳಿಬಿಡ್ರಿ. ಅದನ್ನ ಚಂತಿಗೆ ನಾವು ಕೇಳ್ಕೊಂಡು ಕಾಸು ಅದೇ ಥರನ ಮಾಡೋಣ್ರಿ. ಎಲ್ಲ ಹೇಳ್ತೀನಿ ತಗೋರಿ, ನೀವು ಅವಾಗ ಮಾಡೋಂತ್ರಿ ಅಂತ. ಈಗ ಎಲ್ಲ ತುಂಬಿದ್ದಾಯ್ತು. ಮತ್ತೆ ಯಾರ್ಯಾರಿದ್ರೆ ಪಟ ಕೊಡ್ರಿ. ನಂದು ತುಂಬ್ಕೊಂಡ್ರಿ ಏನ್ರಿ ಮೇಡಮ್ ಆರ ಉಳಿತಾಯನ ರೀ? ನನ್ನ ಹೆಸರಲ್ಲೇ ಸಾಲ ತೆಗೆದು ಕೊಟ್ಟಿದ್ರಲ್ರಿ, ಅವ್ರು ತುಂಬ್ಯಾರಲ್ರಿ ಅಣ್ಣಾರು? ಹ್ಞೂ ರೀ, ನಿಮ್ದು ತುಂಬೇನ್ರಿ. ಅಪ್ಪನಾರಿ ತೆಗೆದು ಕೊಟ್ಟಿದ್ರೇನ್ರಿ ಸಾಲ ನೀವು? ಹ್ಞೂ ರೀ ಮೇಡಮ್, ಬಸಪ್ಪನರಿಗೆ ಒಂದು 30,000 ತೆಗೆಸ್ಕೊಟ್ಟಿದ್ರಲ್ರಿ. ಹಾಂ ತುಂಬ್ಯಾರಲ್ರಿ, ಕೊಟ್ಟಿದ್ರು. ಕೊಟ್ಟ ಹೋದ್ರ ರೊಕ್ಕ ನನ್ನ ಕೈಯಾಗ ದಾರ್ಯಾಗ ಬರಾತಿದ್ನಲ್ಲ, ಕೊಟ್ಟಾರ ಆಡು ತುಂಬೇನು. ಅಲ್ಲಲ್ಲೇ ಬರ್ತಿ ಹಾಕೊಂಡು ಬಿಟ್ಟು ಬಿಡು. ನೈಟಿ ಬಾರಿ ಕಾಣಕತ್ತಲ್ಲೇ ನೈಟಿ. ಹ್ಞೂ ನಾಯಕ್ಕ, ನೈಟಿ ಹರಿದ ಇದ್ದಕ್ಕೆ ಮತ್ತು ನಾನು ನೈಟಿ ತೊಗೊಂಡಿದ್ವ. ಮತ್ತು ಏನು ಮಾಡೋದು, ಹಿಡಿಸಿ ಹಾಕೊಂಡೇ ಬಿಟ್ಟು ನೋಡಿ. ಚಂದ ಕಾಣಕತ್ತ ನಾಯಕ. ಅಲ್ಲಲ್ಲೇ ನೀನು ಹಾಕೊಂಡು ನಿನಗಂತಿ ಬಾರಿ ಸೂಟ್ ಆಗೈತೆ ನೋಡ್ಲೆ ನೈಟಿ. ಮಸ್ತ್ ಕಾಣಕತ್ತಿದಿ. ಅಲ್ಲ ಪಾರಕ್ಕ, ನಾನು ನಿನಗೆ ಪದೇ ಹೇಳ್ಬೇಕು. ನಾನು ಮೊದಲು ಬೆಣ್ಣೆ ಉಂಡಿದ್ದಂಗೆ ಅದಾನಿ. ನನಗೆ ಸೂಟ್ ಆಗದ ಮತ್ತೇರೆ ಸೂಟ್ ಅಕ್ಕ ನೈಟಿ. ಯವ್ವ ಸಾಕು ಬಿಡು, ನೀನು ಇನ್ನೇನು ಚಂದ ಆಗೈತೆ ಅಂತ ಹೇಳೋದೇ ಇಲ್ಲ. ಏನು ಬಿಲ್ಡಪ್ ಕೊಡ್ತಿಲ್ಲ ಯವ್ವ. ಹೌದು ಬಿಡ ಬಿಲ್ಡಪ್ ನಿಂದ. ಅಲ್ಲ ಶರವಕ್ಕ, ನೀನು ನೈಟಿ ಹಾಕೊಂಬಂದಿಲ್ಲ, ಪಾರವಕ್ಕನು ನೈಟಿ ಹಾಕೊಂಬಂದಿಲ್ಲ. ಯಾಕೆ? ನೈಟಿ ಹಿಡಿಯಕ್ಕೆ ಕೊಟ್ಟೇವಿ ಬಿಡ್ಲೆ. ನೀವು ಯಾರ ಕೈ ಕೊಟ್ರೆ ಏನೈತಿ? ನಿಮ್ಮ ಲಘು ಹಿಡಿದು ಕೊಟ್ರ? ನಮ್ಮ ಫಿಟ್ಟಿಂಗೇ ಹಿಡಿದಿಲ್ಲ ನೈಟಿನ. ನಾನು ಶರವಕ್ಕ ಕೂಡ ಕೊಟ್ಟೇವಿ, ನಮ್ಮ ಇಬ್ರು ಹಿಡಿದಿಲ್ಲ. ನೀವೆಲ್ಲಿ ಕೊಟ್ಟು ಬಂದ್ರೆ ಯಾರಿಗೂ ಸುಭದ್ರ ಯಾರು? ನಾವು ಅದೇ ರೇಣಾವಕ್ಕನ ಕೈ ಕೊಟ್ಟು ಬಂದಿವಿ. ಯಾಕ ನಾವು ಆಕೆ ಕೈ ಕೊಟ್ಟು ಬಂದೇವಲ್ಲ. ಆಕೆ ನಿಮ್ಮೂ ಹೆಂಗೆ ಹಿಡಿದು ಕೊಟ್ಲು, ನಮ್ಮೂ ಹಿಡಿದೇ ಇಲ್ಲ. ಆಕಿ ತಡಿ ಹೊಕ್ಕತಾನಕಿ ಮಾಡ್ತಾನಕಿ. ಆದರೂ ಸಿರಿಕಿನ ನೈಟಿನ ಬರ್ರಿ ಅಕ್ಕವಲ್ಲ, ಫುಲ್ ಕಂಫರ್ಟೇಬಲ್ ಆಗಿದಾವ. ಹೌದು ನೋಡ್ರಿ ಗಂಗಕ್ಕಾರ, ನೈಟಿ ಹಾಕ್ಕೊಂಡ್ರದಂತ್ರ ಮಜಾನ ಬೇರೆ. ಡ್ರೆಸ್ ಹಾಕೋರಿ, ಸೀರೆ ಉಟ್ಕೊಂಡ್ರಿ ಅಂತ ಮಜಾ ಸಿಗೋದಿಲ್ಲ ನೋಡ್ರಿ. ನಾನು ಕೇಳಕತ್ತಾನಿ ನೀವು ಮಾತಾಡೋದನ್ನ. ನೈಟಿ ಯಾವಾಗ ತೊಗೊಂಡ್ರಿ ಇವ ನೀವು ಎಲ್ಲರೂ ಕೂಡಿ? ಒಂದು ಮಾತನ್ನು ಕರೆಯಕ್ಕೆ ಕಳಿಸಿಲ್ಲ ಬಿಡು ನಮ್ಮನ್ನ. ಯಾಕೆ ಕರೆಯಕ್ಕೆ ಕಳಿಸಿಲ್ಲ? ಇಲ್ಲೇ ಕುಂತಾಳೆಲ್ಲ ಕೇಳಿ ನಮ್ಮ ಬರ್ತೀನ. ಕಾಲು ನೋಸ್ಕೊಂತ ಕಿತ್ತೋಡಿ ಕರ್ಕೊಂಡು ಪಾಪ. ಪಾರವಕ್ಕ, ನೀ ಏನು ಬೇಕಾದ್ರೂ ಮಾತಾಡುವ. ಅವತ್ತು ಕಿತ್ತೋಡಿ ಓಡಿದ್ದು ಮಾತ್ರ ಮಾತಾಡಬೇಡ. ಬರೀ ನೆನಪು ಮಾಡ್ಕೊಂಡ್ರೆ ಕಾಲು ನೋಯ್ತೈತೆ ಪಾರವಕ್ಕ. ಅಲ್ಲಲ್ಲಿ ಅದನ್ನ 3 ದಿನ ಗಟ್ಲೆ ಹೇಳಿ ನಿನ್ನ ಕಾಲು ನೋವಿದಲ್ದ ನಮಗೆ ಸದ್ಯಕ್ಕೆ ನಗಿ ಬರುತ್ತೆ. ಇಲ್ಲಿ ಅವತ್ತು ಕಿತ್ತೋಡಿ ಹೋಗಿದ್ದು ನಿನಗೆ ಇನ್ನೊಂದು ಕಾಲು ನೋಯ್ತೈತಲ್ಲೇ. ಮಂದಿ ನಗತಾರಲ್ಲೇ ನೀ ಹಿಂಗೆ ಅಂದಿದ್ದು ನೋಡಿ. ಹಂಗಕ್ಕ, ಇದಕ್ಕೆಲ್ಲ ನೀನ ಕಾರಣ ನೋಡು. ನಾನು ಓಡಿಸಿ ಇಟ್ಬಿಟ್ಟು ಕಿತ್ತೋಡಿ ಹೋಗಂತೆ. ನಾನು ಏನೋ ಒಂದು ಹುಮ್ಮಸ್ಲೆ ಹೋದ್ನಿ. ನಮ್ಮದು ಓಡು ವಯಸ್ಸನೇ ಇದು. ಒಂದೊಂದು ಮಕ್ಕಳ ತಾಯಿಗೆ ನಾವು ಆ ಪತಿ ಓಡನ್ನ ಹಗರ್ಕ ಹೊಂಟ್ರು ಕಿತ್ತು ಓಡಿಸಿಟ್ಟಿ ನನ್ನ. ಮತ್ತು ನನ್ನ ಕತಿ ಏನಾಗಿರಬಾರ್ದು ಅಂದ್ಬಿಟ್ಟು ಯೋಚನೆ ಮಾಡಿ ನೀನು. ಕಾಲು, ಮೇನುಗಂಡ, ಹಿಂಬಡ, ತೊಡಿ ಎಲ್ಲ ನೋದವ ಇವ. ಮುಂಜಾನೆ ಹೇಳಕ್ಕಾಗಿಲ್ಲ ನನಗೆ. ಏನಂದಿ ಪಂಕಜ ಅವರೇ? ನಿಮ್ಮ ಮನೆಗೆ ಬಂದು ಹೋಗೇನ್ರಿ ಅಕ್ಕಾರ? ಹೋಗಿ ನಿಮ್ಮನ್ನು ಕೇಳಿದೆ. ನೀವೇನೋ ಧಾರವಾಡ ಪೇಟೆಗೆ ಹೋಗಿದ್ರಿ ಅಂತಲ್ಲ, ಅವಾಗ ತೊಗೊಂಡೇವಿ ನೋಡ್ರಿ. ಗಂಗಕ್ಕರ್ ಅದಾರಲ್ಲ, ಸೂಪರ್ ಹೀರೋಯಿನ್ ಯಾರು? ನಿಮ್ಮನ್ನು ಕರೆಯಾಕೆ ಕಳಿಸಿದ್ರು ಅವರು. ನಾವು ಬಂದು ನಿಮ್ಮ ಮಠ ಬಂದು ಓಡಂತೆ ಓಡಿಸಿ ಕಳ್ಸ್ಯಾರ. ಇವ್ರನ್ನೆಲ್ಲರನ್ನು ಕರ್ಕೊಂಡು ಬಂದು ಆಮ್ಯಾಗ ನೀವು ಇದ್ರಕ್ಕಿಲ್ಲ, ನೀವೊಬ್ರು, ಆಮ್ಯಾಗ ಮೀನಾಕ್ಷಿ, ನೀವ ಇಬ್ಬರೇ ಇದ್ರಕ್ಕಿಲ್ಲ ನೋಡು. ಮತ್ತು ನಾವೆಲ್ಲರೂ ಕೂಡಿ ತೊಗೊಂಡೇವಿ ನೈಟಿನ. ಅಲ್ಲ ಬರ್ತೀವ್ರಿ, ನಮ್ದುಕಿ ಕರಿಬೇಕಿಲ್ವಾ? ನಾವು 2 ನೈಟಿದು ತಗೋತಿದ್ವಿ. ನಿಮ್ದುಕಿ ಕರಿಯೋದಕ್ಕಿ ನಮ್ದಕ್ಕೂ ಬಂದಿತ್ತು. ಆದರೂ ನಿಮ್ಮದುಕಿ ಮನೆಯಲ್ಲಿ ಇದ್ರಕ್ಕಿಲ್ಲ. ನಿಮ್ಮದು ಗಂಡದಕ್ಕಿ ಇತ್ತು, ಅದು ಹೇಳ್ತು ಅವರು ಹೊರಗಡೆ ಹೋಗಿದ್ದಾರೆ ಅಂತ. ಏನು ಬರ್ತೀವ್ರಿ, ನಮ್ದುಕ್ಕೆ ತಮಾಷೆ ಮಾಡ್ತಿದ್ದೀರಿ ಏನು? ನಾವು ನಿಮ್ದುಕ್ಕೆ ನಿಜವಾಗ್ಲೂ ಹೇಳ್ತಿರೋದು. ಬರ್ತಿದ್ವಿ ನಾವು ನೈಟಿದು ತಗೊಳೋಕೆ ಅಂತ. ಮತ್ತೆ ಬರ್ತಾರಂತ ಬಿಡ್ಲಿ. ಮತ್ತು ನೀನು ನೋಡಿದ್ರೆ ಧಾರವಾಡಕ್ಕೆ ಹೋಗಿದ್ದೀವ, ಕರೆಯಾಕೆ ಕಳ್ಸಿದ್ಲಿ ಬಿಡಕ್ಕೆ ಗಂಗಾ. ನೀನು ಧಾರವಾಡಕ್ಕೆ ಹೋಗಿದ್ದಿ, ನೀನು ರಾಜ್ಮಾ ಎಲ್ಲೇ ಹೋಗಿದ್ದೆ ಅಂತ ನೋಡುವ. ನಿನ್ನ ಗಂಡು ಹೇಳಿನಂತೆ. ಮತ್ತೆ ಹೊಳಿ ಬಂದಕ್ಕೆ ಬರ್ತಿ. ಮತ್ತು ಆಕಿ ಪಂಕಜ ಆಕಿನ ನೀನು ಕೂಡ ಧಾರವಾಡಕ್ಕೆ ಹೋಗಿದ್ರಿ ಅಂತಲ್ಲ. ಪಂಕಜ ನೀನು ಮತ್ತು ಮೀನಾಕ್ಷಿ ಕೂಡಿ ಧಾರವಾಡ ಪೇಟೆ ಎಲ್ಲ ತಂದು ಬಿಡೋಕಿಲ್ಲ, ಚಲೋ ಸಿಗ್ತಿತ್ತು. ತೊಗೊಂಡಿವಿ ನಾವು ಎಲ್ಲರೂ ಕೂಡೆ ತೊಗೊಂಡೇವಿದ್ವಿ. ಒಂದು 8 ನೈಟಿ ಅಷ್ಟೇ ಹೋದು. ಹೆಂಗೆ ತೊಗೊಂಡ್ರಿ ನೈಟಿನ? ಹೆಂಗೆ ಹೊಂದಿದ್ದು? 300 ರೂಪಾಯಿಗೆ ಒಂದು ನೈಟಿ, 600 ರೂಪಾಯಿಗೆ 2 ನೈಟಿ ತೊಗೊಂಡು. ಅಲ್ಲ ಗಂಗಾ, 600 ರೂಪಾಯಿ ಅಂದ್ರೆ ತುಟ್ಟಿ ಅಥವಾ? ಇದಕ್ಕೆ ನಾವು ಸೂಪರ್ ಆಗಿದ್ದು ನೈಟಿನ 100 ರೂಪಾಯಿ ಕೊಂಡು ಕೊಡಾತಿದ್ರಲ್ಲಿ. ಸೋದರ ಮಾವ ಇರ್ಬೇಕಮ್ಮ, ಅದಕ್ಕೆ ನಿನಗೆ 100 ರೂಪಾಯಿ ಕೊಂಡು ಕೊಡಾಕತ್ತಾನು. ಅಲ್ಲೇ ಬಗ್ಗು, ನೈಟಿ ಮರ ಯಾಕೆ ನಮ್ಮ ಸೋದರ ಮಾವಕ್ಕನ ರೇಟ ಹಂಗಿದ್ವು ಅದನ್ನ ಹೇಳಕತ್ತಾನೆ. ಇದಕ್ಕಿನ ಚಲೋ ಕ್ವಾಲಿಟಿವಿದ್ದು 100 ರೂಪಾಯಿ ಕೊಂದಿದ್ವು. ನಾನು ತಗೊಳಂಗೆ ಹಂಗೆ ಬಂದೆ. ಇನ್ನೇನು ಹೋದ್ರೆ ತಗೊಂಡು ತೋರಿಸ್ತಾನೆ ತಡಿ ನಿನಗೆ. ಹೌದನ್ಲೇ, ಹಂಗಿದ್ರೆ ನಾನು 200 ರೂಪಾಯಿ ಕೊಡ್ತಾನೆ. ನನಗೆ 2 ತಂದು ಕೊಟ್ಬಿಡೇವ. 2 ಆಗ್ಯಾವ ಈಗ ನೈಟಿ.
ಹ್ಞೂ ಪಾರಕ್ಕ ನಾ ಹೋಗುವಾಗ ಹೇಳ್ತಾನೆ ತಗೋ ಅವತ್ತು ಕೊಡುವಂತ ರೊಕ್ಕ. ಪಂಕಜಂದು ಕಾರೆ ನಮ್ದಕ್ಕೆ ತಂದು ಕೊಡಿ 2 ನೈಟಿಗಿದು, ನಾವು ನಿಮ್ದಕ್ಕೆ 200 ರೂಪಾಯಿ ಕೊಡ್ತೀವಿ. ಅವ್ವ ತಾಯಿ ಏನ್ ಚಂದ ಕರಿತೀವ ನನ್ನ ಹೆಸರನ್ನ ಪಂಕಜ ಆಟ ಅಂದ್ಬಿಡ್ರಿ ಇವ ನಿಪ್ಪ ಪಂಕಜ ಅದು ಅನ್ನೋದು ಏನು ಬೇಡ ಇವ. ಮತ್ತೆ ಈಗ ಬಿಡಾಡಿ ಮತ್ತೆ ಪಂಚರ್ ಅಂತ ಬೇರೆ ಅದನ್ನೊಂದು ಸೇರ್ಸಾಳ, ಅದೇನು ಬೇಡ ನನ್ನ ಹೆಸರು ಬರೀ ಪಂಕಜ ಇಷ್ಟ ಅಂದ್ಬಿಡುವ ಸಾಕು. ಅಲ್ರಿ ನಿಮ್ಗೆ ನೈಟಿ ತಂದು ಕೊಡಕ್ಕೆ ನಾನು ನೈಟಿ ವ್ಯಾಪಾರ ಮಾಡ್ಕೊಂಡು ಕುಂದ್ರಲ್ಲ ಧಾರವಾಡಕ್ಕೆ ಅಡ್ರೆಸ್ ಹೇಳ್ತಾನೆ ಹೋಗಿ ತೊಗೊಂಬರೋರಿ. ಅವ್ವ ತಾಯಿ ಹೋಗಿ ಹೋಗಿ ಈಕಿನ ನಂಬ್ಕೊಂಡು ಕುಂತಿರಲ್ಲ, ಅದೆಂತ ಹುಚ್ಚರಿದ್ದಿದ್ದೀರ ನೀವು. ಅಲ್ಲ 100 ರೂಪಾಯಿಗೊಂದು ನೈಟಿ ಸಿಗ್ತಾವನೇ ಅವ್ವ ತಾಯಿ, 100 ರೂಪಾಯಿಗೊಂದು ಮೀಟ್ರ್ ಬ್ಲೌಸ್ ಪೀಸ್ ಸಿಗೋದು ಕಷ್ಟ ಆಗೈತೆ ಅಂತ ಕುತ್ಕೊಂಡೆ 100 ರೂಪಾಯಿಗೊಂದು ನೈಟಿ ಸಿಗ್ತಾವ. ಹೋಗಿ ಹೋಗಿ ಈಕಿನ ಮಾತು ಕೇಳತ್ತಿರಲ್ಲ ನೀವು. ಹಂಗಿದ್ರೆ ಕರೆ ಹೇಳೇನಿ ಹೆಂಗೆ ಒಂದು ನೈಟಿ ತೊಗೊಂಡಿದಿ ಹೇಳತ್ತೀನಲ್ಲ ಪಂಕಜ ಅವ್ರೆ 300 ರೂಪೀಸ್ ಅಂತ ಹೇಳಿ ಅಲ್ವಾ ಆಗ್ಲೇ ನಾನು, ನಿಮ್ಗೆ ಕೇಳಿಸ್ತಿಲ್ವಾ ಕಿವಿ? ಐಕಿದ್ರೆ ಏನು ಐಕಿ ನೈಟಿನ ಹೋಗ್ಲಿ ಬಿಡಪ್ಪ, ಐಕಿದ್ರೆ ರೇಟ ಕೇಳೋದು ಬೇಡ. ಅಲ್ರಿ ನಿಮ್ ನೈಟಿ ಬಗ್ಗೆ ಮಾತಾಡೋದು ಬಿಡ್ರಿ ಸಾಕು. ಆಯ್ತು ತಗೋರಿ, ಎಲ್ಲಾರು ಬುಕ್ಸ್ ಯಾರು ತುಂಬಾಕ್ ಹೋಗಿರಿ ಈ ವಾರ ರೀ ಭಾರತೀದ ಐತ್ ನೋಡ್ರಿ, ಕೈ ಕೊಟ್ಟು ಬಿಡ್ರಿ ಎಲ್ಲಾನು. ಭಾರತೀಯರವ್ರಿ ತೊಗೊಂಡು ಹೋಗ್ಬಿಡ್ರಿ ಹೆಂಗಾರ ಈ ವಾರ ನಿಮ್ದು ಬ್ಯಾಂಕಿಗೆಲ್ಲ ಶಾರಾವ್ಕಾರ್ ಮನ್ಯಾಗೆಲ್ಲ ಇಟ್ಟಿರ್ತೀವಿ ಬುಕ್ಸು, ಆಮೇಲೆ ದುಡ್ಡು ಎಲ್ಲ ಅಲ್ಲೇ ಇಟ್ಟಿರ್ತೀವಿ. ಬೆಳಿಗ್ಗೆ ಇಸ್ಕೊಂಡು ಹೋಗಿ ಕಾಸು ತುಂಬಿ ಮತ್ತೆ ಹೊಳಿದ್ದಂತಂದು ಅವ್ರ ಮನ್ಯಾಗ ಇಟ್ಬಿಡ್ರಿ ಪಾಸ್ಬುಕ್ ಅದು ಎಲ್ಲಾನು, ಮತ್ತೆಲ್ಲ ರೇಟ್ ಮರ್ತು ಬಿಡ್ಬೇಡ್ರಿ.